ಬೆಂಗಳೂರಿನ ಬೇಗೂರಿನಲ್ಲಿ ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಾ ಅಷ್ಟಮಿ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಪುಷ್ಪಾಂಜಲಿ ಮತ್ತು ಭೋಗ ನೀಡುವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಕೂಡ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ ಅದ್ದೂರಿಯಾಗಿ ದಾಂಡಿಯಾ ಕೂಡ ನಡೆಯಿತು. ಬೇಗೂರು ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ಮೊದಲಿನಿಂದಲೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಬೆಂಗಳೂರು ಮತ್ತು ಬೆಂಗಾಳಿ ಜನರ ಮಧ್ಯೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆತಾ ಇದೆ ಈ ಒಂದು ಕಾರ್ಯಕ್ರಮ. ಬೆಂಗಳೂರಿನ ಬೇಗೂರಿನಲ್ಲಿ ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಾ ಅಷ್ಟಮಿ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಪುಷ್ಪಾಂಜಲಿ ಮತ್ತು ಭೋಗ ನೀಡುವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಕೂಡ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ ಅದ್ದೂರಿಯಾಗಿ ದಾಂಡಿಯಾ ಕೂಡ ನಡೆಯಿತು. ಬೇಗೂರು ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ಮೊದಲಿನಿಂದಲೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಬೆಂಗಳೂರು ಮತ್ತು ಬೆಂಗಾಳಿ ಜನರ ಮಧ್ಯೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆತಾ ಇದೆ ಈ ಒಂದು ಕಾರ್ಯಕ್ರಮ. ಬೆಂಗಳೂರಿನ ಬೇಗೂರಿನಲ್ಲಿ ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಾ ಅಷ್ಟಮಿ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಪುಷ್ಪಾಂಜಲಿ ಮತ್ತು ಭೋಗ ನೀಡುವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಕೂಡ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ ಅದ್ದೂರಿಯಾಗಿ ದಾಂಡಿಯಾ ಕೂಡ ನಡೆಯಿತು. ಬೇಗೂರು ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ಮೊದಲಿನಿಂದಲೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಬೆಂಗಳೂರು ಮತ್ತು ಬೆಂಗಾಳಿ ಜನರ ಮಧ್ಯೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆತಾ ಇದೆ ಈ ಒಂದು ಕಾರ್ಯಕ್ರಮ.
ಬೆಂಗಳೂರಿನ ಬೇಗೂರಿನಲ್ಲಿ ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಾ ಅಷ್ಟಮಿ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಪುಷ್ಪಾಂಜಲಿ ಮತ್ತು ಭೋಗ್ ನೀಡುವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಕೂಡ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ ಅದ್ದೂರಿಯಾಗಿ ದಾಂಡಿಯಾ ಕೂಡ ನಡೆಯಿತು. ಬೇಗೂರು ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ಮೊದಲಿನಿಂದಲೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಬೆಂಗಳೂರು ಮತ್ತು ಬೆಂಗಾಳಿ ಜನರ ಮಧ್ಯೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆತಾ ಇದೆ ಈ ಒಂದು ಕಾರ್ಯಕ್ರಮ. ಬೆಂಗಳೂರಿನ ಬೇಗೂರಿನಲ್ಲಿ ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಾ ಅಷ್ಟಮಿ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಪುಷ್ಪಾಂಜಲಿ ಮತ್ತು ಭೋಗ್ ನೀಡುವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಕೂಡ ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ ಅದ್ದೂರಿಯಾಗಿ ದಾಂಡಿಯಾ ಕೂಡ ನಡೆಯಿತು. ಬೇಗೂರು ಬೆಂಗಾಲಿ ಸೋಷಿಯೋ ಕಲ್ಚರಲ್ ಟ್ರಸ್ಟ್ ಮೊದಲಿನಿಂದಲೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಬೆಂಗಳೂರು ಮತ್ತು ಬೆಂಗಾಳಿ ಜನರ ಮಧ್ಯೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆತಾ ಇದೆ ಈ ಒಂದು ಕಾರ್ಯಕ್ರಮ.